ಮಾಸ್ಟರ್ ಸರ್. ನಮ್ಮ ಮುರಳಿ ಮಾಸ್ಟರ್ ಇಲ್ಲಿದ್ದಾರೆ. ದಯಮಾಡಿ ಮುರಳಿ ಮಾಸ್ಟರ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಯಾಂಡಲ್ವುಡ್ ನ ಖ್ಯಾತ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ಮಾತಾಡಿ. ಮರದ ಕಡಲು ಚಿತ್ರ ಅಂಡ್ ಯಶ್ ಸರ್ ಇದ್ದಾರೆ ನಿಮ್ ಮುಂದೆ. ಅದು ನೋಡಿ, ಈ ಅಪ್ಪುಗೆ ಇದು ಗೆಲುವಿನ ಅಪ್ಪುಗೆ. ಸೋ ಸ್ವೀಟ್, ಸೋ ಸ್ವೀಟ್. ಮೊದಲನೇದಾಗಿ ಯಶ್ ಸರ್ಗೆ ಧನ್ಯವಾದಗಳು. 3 ವರ್ಷ ಆದ್ಮೇಲೆ ಸರ್ನ ಇಲ್ಲಿ ಭೇಟಿ ಆಗ್ತಿರೋದು ತುಂಬ ಅದೃಷ್ಟ ಮಾಡಿದ್ದಾರೆ. ಮರದ ಕಡಲು ಸಿನಿಮಾ ಅದೃಷ್ಟ ಮಾಡಿದ್ದಾರೆ. ಯಾಕಂದ್ರೆ ಯಾರು ಕೈಗೆ ಸಿಗದೇ ಅವ್ರಿಗೆ ಸಿಕ್ಕಿದ್ದಾರೆ ಅಂದ್ರೆ ನಿಜವಲ್ಲ ಅದೃಷ್ಟ ಅದು. ಯಾಕಂದ್ರೆ ಒಬ್ಬರ ಕೈಲಿ ಸಿಗೋದಿಲ್ಲ ಅವರು. ನಿಜ ಹೇಳ್ಬೇಕಾದ್ರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲರೂ ಪುಣ್ಯ. ತುಂಬ ಖುಷಿ ಆಗುತ್ತೆ ಸರ್ ಮೀಟ್ ಮಾಡಿದ್ದು. ಆಮೇಲೆ ಮರದ ಕಡಲು ನಮ್ಮ ಡೈರೆಕ್ಟರ್ ಯೋಗರಾಜ್ ಭಟ್ರು ಸರ್ ಈ ಸಿನಿಮಾದಲ್ಲಿ ಒಂದು ಅದ್ಭುತ 2 ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಡುಯೆಟ್ ಸಾಂಗು ಆಮೇಲೆ ಟುರ್ರಾ ಸಾಂಗು. ಥ್ಯಾಂಕ್ ಯು ಯೋಗರಾಜ್ ಭಟ್ರು ಸರ್. ಆಮೇಲೆ ನಮ್ಮ ಗಂಗಣ್ಣ, ನಮ್ಮ ಪ್ರೊಡ್ಯೂಸರು, ಎಲ್ರಿಗೂ ಥ್ಯಾಂಕ್ಸ್. ನಮ್ಮೇ ಹುಡುಗ ಅಂದ್ಬಿಟ್ಟು ನನಗೆ ಈ ಸಿನಿಮಾ ಸಾಂಗ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಸ್ ಸರ್ ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನೋಡಿ. ನಾನು ಭಾಳ ಖುಷಿ ಆಗ್ತದೆ. ಯಾಕಂದರೆ ಅವ್ರನ್ನ ಏನಂತ ಹೇಳೋದು ಗೊತ್ತಿಲ್ಲ. ಬಾಯಿ ಬರ್ತದೆ, ನಿಜವಲ್ಲೂ ಮಾತು ಬರ್ತದೆ ಇಲ್ಲ. ಯಾಕಂದ್ರೆ ನೋಡ್ಬಿಟ್ಟು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೇಳಿದ್ರಿ ಸರ್, ಆಪತ್ ಬಾಂಧವ ಅಂತ ಹೇಳ್ತೀನಿ. ನಿಜವಲ್ಲ ಆಪತ್ ಬಾಂಧವ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನು ನಿಜವಲ್ಲ ಮಾತು ಬರ್ತಾ ಇಲ್ಲ. ಇಲ್ಲ, ಮುರಳಿ ಮಾಸ್ಟರ್ ಹೇಳ್ತಿರೋದು ಸರಿ. ಬಿಕಾಸ್ ಯಶ್ ಸರ್ ಇವತ್ತು ಯಾವ ಲೆವೆಲ್ ಅಲ್ಲಿ ಇದ್ದಾರೆ. ಆದ್ರೂ ಕೂಡ ಈಗಲ್ಲ, ಅವರು ಮುಂಚೆಯಿಂದ ಕೂಡ ಹೊಸಬರನ್ನ, ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋ ವಿಷಯದಲ್ಲಿ ಯಾವತ್ತು ಅವತ್ತು ಇವತ್ತು ಯಾವತ್ತು ಟಾಪ್ ಅಲ್ಲಿ ಇರ್ತಾರೆ. ಅದಕ್ಕೆ ಯಶ್ ಸರ್ಗೆ ನಮ್ಮೆಲ್ಲರ ಕಡೆ ನಾವು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮುರಳಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಆದ್ರೆ ನಮ್ಮ ರಾಕಿ ಅವರ ಟಾಕಿ ಸ್ವಲ್ಪ ಹೊತ್ತಲ್ಲಿ ಸ್ಟೇಜ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಯಶ್ ಸರ್ ಯಾವಾಗ್ಲೂ ಬಹಳ ಆತ್ಮೀಯತೆಯಿಂದ, ಪ್ರೀತಿಯಿಂದ ಅವರ ಅಭಿಮಾನಿಗಳನ್ನ ಅಭಿಮಾನಿಗಳು ಅಂತ ಕರೀತಿರ್ಲಿಲ್ಲ. ಅವ್ರು ಯಾವಾಗ್ಲೂ ಅಣ್ತಮ್ಮ ಇದು ಎಲ್ಲ ಎಲ್ಲರನ್ನ